ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳು MCQs ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ಮತ್ತೆ ಆಗ್ತಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ನಿಮಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಅದರೊಳಗೆ ಏನಪ್ಪಾ ಅಂತಂದ್ರ ಮೊದಲನೇ ಪ್ರಶ್ನೆ ಒಂದು ಅಂಕದ್ದು 15ನೇ ಪ್ರಶ್ನೆ ಏನಿದೆ ನೋಡ್ರಿ. 00 ಮತ್ತು -3, 5 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. 00 ಇಂದ ಅಂತಂದ್ರೆ ಯಾವ ಬಿಂದು ಇರೋದು? 00 ಅನ್ನೋದು ಏನಾಗಿರ್ತೈತಿ ಅಂದ್ರ ಅದು ಏನಾಗಿರ್ತೈತಿ ಅಂತಂದ್ರ ಮೂಲ ಬಿಂದು ಆಗಿರ್ತೈತಿ. ಓಕೆ, ಸೊ ನಾವು ಈಗ ಸೂತ್ರ ಹಾಕಿದ್ವಿ ಅಂತಂದ್ರೆ ಮೂಲ ಬಿಂದುವಿನ ಸೂತ್ರವನ್ನೇ ಹಾಕೋಣಂತ. ಓಕೆ, ಸೊ ಒಂದು ಬಿಂದುವಿಗೆ ಮೂಲ ಬಿಂದುವಿನಿಂದ ಇರುವಂತಹ ದೂರದ ಸೂತ್ರವನ್ನ ನಾವಿಲ್ಲಿ ಬಳಸೋಣಂತ್ರಿ. ಓಕೆ, ಸೊ ಮೊದಲನೇ ಬಿಂದು ಏನಂತ ಅಂತಂದ್ರೆ 00 ಆಗಿರ್ಲಿ. ಎರಡನೇ ಬಿಂದು ಏನಪ್ಪಾ ಅಂತಂದ್ರ -3, 5 ಆಗಿರ್ಲಿ. ಓಕೆ, ಸರಿ. ದಟ್ ಎ ಮತ್ತು ಬಿ ಬಿಂದುಗಳ ನಡುವಿನ ಅಂತರ. ಸೊ ಇದನ್ನ ಎ ಅನ್ನೋಕೆ ನಾವೇನಪ್ಪಾ ಅಂದ್ರೆ ಮೂಲ ಬಿಂದು ಅಂತಂದ್ರೆ ಇದನ್ನ ನಾವು ಓ ಇಂದ ಗುರುತಿಸೋಣಂತ. OB ಏನಾಗಿರ್ತೈತಿ ಅಂತಂದ್ರೆ ಏನಾಗಿರ್ತೈತಿ? x² + y². ಸೊ ಸೂತ್ರ ಇದು ದೊಡ್ಡದಿಲ್ಲ, ಸಾಂದಿರ್ತೈತಿ. ಓಕೆನಾ? ಸೊ ಇಲ್ಲಿ x² ಮತ್ತು y² ಅಂದ್ರೆ ಏನ್ ಬರ್ತೀರಿ? ಇದು x ನಿರ್ದೇಶಾಂಕ ಆಗಿರ್ಲಿ, ಇದು y ನಿರ್ದೇಶಾಂಕ ಆಗಿರ್ಲಿ. ಸೊ ಹಂಗಂದ್ರೆ OB ಈಸ್ ಈಕ್ವಲ್ ಟು x ಅಂದ್ರೆ ಏನದ್ರಿ? -3ರ ವರ್ಗ ಪ್ಲಸ್ y ಅಂದ್ರೆ ಏನೈತ್ರಿ? 5ರ ವರ್ಗ. ಓಕೆನಾ? ರೈಟ್. -3ರ ವರ್ಗ ಏನಾಗಿರ್ತೈತ್ರಿ? +9 ಬರ್ತೈತಿ. ಒಂದು ಋಣಾತ್ಮಕ ಸಂಖ್ಯೆ ಐತಿ ಅಂದ್ರೆ ಅದರ ವರ್ಗ ಧನಾತ್ಮಕವಾಗಿರ್ತೈತಿ ಯಾವಾಗ್ಲೂ. ಸರಿನಾ? ರೈಟ್. 5ರ ವರ್ಗ ಅಂದ್ರೆ ಎಷ್ಟ್ರಿ? 25. 25 + 9 ಅಂದ್ರೆ ಎಷ್ಟು ಬರ್ತ್ರಿ? 34 ಬರ್ತೈತಿ. ಸೊ √34ರ ವರ್ಗ ಮಾನಗಳು. ಓಕೆ, ಸೊ ಇದನ್ನ ನಾವು ಸೆಂಟಿಮೀಟರ್ ಒಳಗೆ ಇಲ್ಲಿ ಹೇಳಕ್ ಬರಲ್ಲ, ಯಾಕಂದ್ರೆ ಎಷ್ಟು ಮಾನಗಳು ಇರ್ತಾವ ಅಂತಂದ್ರೆ ಹೇಳಕ್ಕಾಗಲ್ಲ. ಹಂಗಾಗಿ ಅದನ್ನ ನಾವೇನಪ್ಪಾ ಅಂತಂದ್ರೆ ಅದಕ್ಕ ಸುಮ್ಮನೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಮಾನಗಳು ಅಂತಂದು ಹೇಳಿ ಗುರುತಿಸ್ತೇವೆ. ಸರಿನಾ? ರೈಟ್. ಸೊ ಎರಡನೇದು 16ನೇ ಲೆಕ್ಕ ಏನದ ನೋಡ್ರಿ. ಮೂಲ ಬಿಂದುವಿನಿಂದ 6, 8 ಬಿಂದುಗಿರುವ ದೂರವನ್ನು ಕಂಡುಹಿಡಿಯಿರಿ. ಇದು ಅದೇ ಲೆಕ್ಕ. ಇಲ್ಲಿ ನಮಗ 00 ಅಂತ ಬಿಂದುಗಳನ್ನ ಸೂಚಿಸಿದ್ರು. ಇಲ್ಲಿ ಏನ್ ಹೇಳಾಕತ್ತಾರ್ರಿ? ಮೂಲ ಬಿಂದು ಅಂತ ಹೇಳಾಕತ್ತಾರ. ಸೊ ಇದು ಓ ಆಗಿರ್ಲಿ, ಇದು ಪಿ ಆಗಿರ್ಲಿ. ಓಕೆ, ಸೊ ಇದು ಮೂಲ ಬಿಂದು ಅಂತಂದ್ರೆ ಇದೇನಾಗಿರ್ತೈತಿ? 00 ಆಗಿರ್ತೈತಿ. ಸೊ ಪಿ ಬಿಂದು ಅವ್ರ ಏನ್ ಕೊಡಾಕತ್ತಾರ ಅಂತಂದ್ರ 6, 8 ಅಂತ ಕೊಡಾಕತ್ತಾರ. ಓಕೆ, ಸೊ ಒಂದು ಬಿಂದುವಿಗೆ ಮೂಲ ಬಿಂದುವಿನಿಂದ ಇರುವ ದೂರವನ್ನ ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದ್ರ x² + y² ನ ವರ್ಗ ಮೂಲ. ಓಕೆ, ಸರಿ. x ಅಂದ್ರೆ 6 ಐತ್ರಿ, y ಅಂದ್ರೆ 8 ಐತಿ. ಹಂಗಂದ್ರ OP ಈಸ್ ಈಕ್ವಲ್ ಟು 6ರ ವರ್ಗ ಪ್ಲಸ್ 8ರ ವರ್ಗ. 6ರ ವರ್ಗ ಅಂದ್ರೆ ಎಷ್ಟು ಬರ್ತ್ರಿ? 36 ಬರ್ತೈತಿ. 8ರ ವರ್ಗ ಅಂದ್ರೆ ಎಷ್ಟು ಬರ್ತ್ರಿ? 64 ಬರ್ತೈತಿ. 36ಕ್ಕೆ 64 ಕೂಡಿಸಿದ್ರೆ ಏನ್ ಬರ್ತೈತಿ ಅಂತಂದ್ರೆ 100 ಬರ್ತೈತಿ. 100ರ ವರ್ಗಮೂಲ ಅಂದ್ರೆ ಏನ್ ಬರ್ತ್ರಿ? 10 ಮೀಟರ್ ಸೆಂಟಿಮೀಟರ್ ನಮಗ್ ಗೊತ್ತಿಲ್ಲ ರೀ. ಅದನ್ನ ನಾವೇನ್ ಬರೆಯೋಣ? 10 ಮಾನಗಳು. ಅದು ನಮ್ಮ ಇದ್ರೊಳಗೆ ಆಪ್ಷನ್ ಒಳಗೆ 10 ಅಬ್ಜೆಕ್ಟ್ ಟೈಪ್ ಇತ್ತಂದ್ರೆ 10 ಮಾನಗಳಂತ ಕೊಡ್ಬೋದು. ಒಂದ್ ವೇಳೆ ಅದು ಈ ರೀತಿಯಾಗಿ ಇತ್ತಂದ್ರೆ ಲೆಕ್ಕ ನಾವ್ ಇದನ್ನ ಮಾನಗಳು ಅಂತ ಬರೆಯೋದು ಒಳ್ಳೆ. ಓಕೆನಾ? ರೈಟ್. ನಂತರ 17ನೆಯ ಲೆಕ್ಕ ಏನ್ ಕೊಟ್ಟಿದ್ದಾರೆ ನೋಡ್ರಿ. ax1 y1 ಮತ್ತು bx2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಧ್ಯ ಬಿಂದು ಕಂಡುಹಿಡಿಬೇಕು ಅಂತಂದ್ರೆ ಅದರ ನಿರ್ದೇಶಾಂಕ ಏನಾಗಿರ್ತಿ ಅಂತ ಕೇಳಾಕತ್ತಾರ. ಓಕೆ, ಇದು ಬಿಂದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ. ಮೊದಲನೇ ಬಿಂದು ಏನಾಗಿರ್ಲಿ ಅಂತಂದ್ರೆ x1 y1 ಆಗಿರ್ಲಿ. ಎರಡನೇ ಬಿಂದು ಏನಾಗಿರ್ಲಿ ಅಂತಂದ್ರ x2 y2 ಆಗಿರ್ಲಿ. ಇದರ ಮಧ್ಯ ಬಿಂದು ಅದು ಸಿ ಆಗಿರ್ಲಿ. ಇದು ಮಧ್ಯ ಬಿಂದು ಅಂದ್ರೆ ಏನ್ರಿ? ಯಾವ ಅನುಪಾತ ಒಳಗೆ ಇದನ್ನ ವಿಭಾಗಿಸ್ತಿರ್ತದ್ರಿ? 1:1. ಎರಡು ಕಡೆ ಸೇಮ್ ಇರ್ತದೆ. ಮಧ್ಯ ಬಿಂದು ಆಗ್ಬೇಕಂದ್ರೆ ಏನ್ರಿ? ಇದು ಎಷ್ಟಿರ್ತೈತಿ, ಈ ಪ್ರಮಾಣ ಎಷ್ಟಿರ್ತೈತಿ, ಈ ಪ್ರಮಾಣ ನಮ್ಗೆ ಅಷ್ಟೇ ಇರ್ಬೇಕಲ್ಲ. ಸರಿನಾ? ರೈಟ್. ಸೊ ಸಿ ಬಿಂದುವಿನ ನಿರ್ದೇಶಾಂಕಗಳನ್ನ ಹೇಳ್ರಿ ಅಂತಂದ್ರೆ ಏನ್ ಮಾಡ್ತೇವ್ರಿ? x1 + x2 ಭಾಗ್ಲೆ 2. ಓಕೆ, x ನಿರ್ದೇಶಾಂಕಗಳ ಸಂಕಲನ ಭಾಗ್ಲೆ 2. ಆ ನಂತರ y1 + y2 ಭಾಗ್ಲೆ 2 ಆಗಿರ್ತೈತಿ. ಇದು y ನಿರ್ದೇಶಾಂಕ. ಓಕೆನಾ? ರೈಟ್. ನಂತರ 18ನೆಯ ಲೆಕ್ಕ. ನಮಗ ಸೂತ್ರಗಳು ನೆನಪಿರ್ಲಿ. ಸೂತ್ರಗಳ ನಮಗ ಡೈರೆಕ್ಟ್ ಆಗಿ ಸೂತ್ರಗಳನ್ನ ಕಡಿಮೆ ಅಂದ್ರೂ ಒಂದು 2 ರಿಂದ 3 ಆದ್ರೂ ಡೈರೆಕ್ಟ್ ಸೂತ್ರಗಳನ್ನ ಕೇಳ್ತಾರೆ. ಲೆಕ್ಕದೊಳಗೂ ಬಾಕಿ ಆಗ್ತಿರ್ತಾವು. ಆ ನಂತರ ಸಪರೇಟ್ ಆಗಿ ಏನಪ್ಪಾ ಅಂದ್ರೆ ಇದೇ ಸೂತ್ರ ಬರೀರಿ ಅಂತಾನು ಕೇಳ್ತಿರ್ತಾರೆ. ಓಕೆ, ರೈಟ್. ನಂತರ 18ನೆಯ ಲೆಕ್ಕ ಏನು ನೋಡ್ರಿ. A54 B14 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕ ಬರೀ ಏನಿದ್ರು, ಈಗ ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ. ಎ ಬಿಂದು
5 4 ಆಗಿರ್ಲಿ. ಆ ನಂತರ ಬಿ ಬಿಂದು ಏನಾಗಿರ್ಲಿ ಅಂತಂದ್ರೆ 1 4 ಆಗಿರ್ಲಿ. ಇದರ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಓಕೆ, ಮಧ್ಯ ಬಿಂದುವಿನ ನಿರ್ದೇಶಾಂಕಗಳ ಸೂತ್ರ ಏನದ್ರಿ? x1 ಪ್ಲಸ್ x2 ಬಾಗ್ಲೆ 2 ಇದು x ನಿರ್ದೇಶಾಂಕ, y1 ಪ್ಲಸ್ y2 ಬಾಗ್ಲೆ 2 ಇದು y ನಿರ್ದೇಶಾಂಕ. ನಾವೆರಡು ಸಪರೇಟ್ ಆಗಿ ಮಾಡ್ಕೋತೀವಿ, ತೊಂದರೆ ಎಲ್ಲರಿ ಹಂಗ್ ಮಾಡಿದ್ರಿ ಅಂತ ತಪ್ಪಲ್ಲ. ಲಾಸ್ಟಿಗೆ ಎರಡು ಸೇರಿಸಿ ಬರಿಬೇಕಾಗ್ತದೆ. ಓಕೆ ರೈಟ್. ಸರಿ, ಸಿ x1 ಪ್ಲಸ್ x2, ಇಲ್ಲಿ x1 ಅಂದ್ರೆ 5 ಐತಿ, ಅಲ್ಲಿ x2 ಅಂದ್ರೆ ಏನೈತ್ರಿ? 1 ಐತಿ. ಹಾಗಾದ್ರೆ 5 ಪ್ಲಸ್ 1 ಬಾಗ್ಲೆ 2. ಆ ನಂತರ ಇಲ್ಲಿ y1 ಪ್ಲಸ್ y2 ಅಂದ್ರೆ ಏನಾಗುತ್ತೆ? ಇಲ್ಲಿ 4 ಐತಿ, ಅಲ್ಲಿಯೂ 4 ಐತಿ. 4 ಪ್ಲಸ್ 4 ಬಾಗ್ಲೆ 2. 5 1 6, 6 ಬಾಗ್ಲೆ 2. 4 ಪ್ಲಸ್ 4 8, 8 ಬಾಗ್ಲೆ 2. ಸರಿನಾ? 2 1 2, 2 3 6, 2 1 2, 2 4 8. ಅಂದ್ರೆ ಸಿ ಬಿಂದು ಏನಾಗಿರ್ತೈತ್ರಿ? 3 4 ಆಗಿರ್ತೈತಿ. ಸರಿನಾ? ರೈಟ್. ಸೊ ಹಾಗಾದ್ರೆ ದಟ್ ಸಿ ಬಿಂದುವಿನ ನಿರ್ದೇಶಾಂಕಗಳು ಅಥವಾ ಈ ಎರಡು ಬಿಂದುಗಳನ್ನು ಜೋಡಿಸುವ ರೇಖೆಯ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ ಅಂತಂದ್ರ 3 4 ಆಗಿರ್ತಾವ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 20ನೇ ಲೆಕ್ಕ ಏನದ ನೋಡ್ರಿ. ಪಿ 3 4 ಮತ್ತು ಕ್ಯೂ 5 6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಮಧ್ಯ ಬಿಂದು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಅದೇ ಲೆಕ್ಕ ಏನಲ್ಲಿ ಇಲ್ಲಿ ಬಳಸುವಂತ ಶಬ್ದಗಳು ಅಷ್ಟ ಬೇರೆದವ್ರಿ ಲೆಕ್ಕ ಅದ ಐತಿ. ಓಕೆನಾ? ರೈಟ್. 20ನೇ ಲೆಕ್ಕ. ಸೊ ಎರಡು ಬಿಂದುಗಳನ್ನ ಜೋಡಿಸುವಂತಹ ರೇಖೆ ಮಧ್ಯ ಬಿಂದು. ಓಕೆ, ಮೊದಲನೇ ಬಿಂದು ಏನದ್ರಿ? 3 4 ಐತಿ, ಎರಡನೇದು 5 6 ಐತ್ರಿ. ಓಕೆ, ಇದು 3 4, ಇನ್ನೊಂದು ಏನೈತಿ ಅಂತಂದ್ರೆ 5 6. ಓಕೆ, ಸೊ ಈ ಎರಡು ಬಿಂದುಗಳನ್ನ ಸೇರಿಸುವಂತಹ ರೇಖೆಯ ಮಧ್ಯ ಬಿಂದು ಏನಾಗಿರ್ಲಿ ಅಂದ್ರೆ ಸಿ ಆಗಿರ್ಲಿ. ಅದರ ನಿರ್ದೇಶಾಂಕಗಳು ಏನಾಗ್ತಾವ್ರಿ? ಎಕ್ಸ್ ನಿರ್ದೇಶಾಂಕಗಳ ಮೊತ್ತ ಬಾಗ್ಲೆ 2, y ನಿರ್ದೇಶಾಂಕಗಳ ಮೊತ್ತ ಬಾಗ್ಲೆ 2. ಸರಿನಾ? ಎಕ್ಸ್ ನಿರ್ದೇಶಾಂಕಗಳು ಏನದವ್ರಿ? ಇಲ್ಲಿ 3 ಐತಿ, ಅಲ್ಲ 5 ಐತಿ. ಹಾಗಾದ್ರೆ ಇದೇನಾಗತ್ರಿ? 3 ಪ್ಲಸ್ 5 ಬಾಗ್ಲೆ 2. ಆ ನಂತರ y ನಿರ್ದೇಶಾಂಕಗಳು ಅಂದ್ರೆ ಏನದ್ರಿ? 4 ಪ್ಲಸ್ 6 ಬಾಗ್ಲೆ 2. ಸರಿನಾ? ರೈಟ್. ಸರಿ, 3 ಪ್ಲಸ್ 5 ಅಂದ್ರೆ ಏನಾಗುತ್ತೆ? 8 ಆಗುತ್ತೆ. 8 ಬಾಗ್ಲೆ 2. 4 6 10, 10 ಬಾಗ್ಲೆ 2. ಸರಿನಾ? 2 1 2, 2 4 8, 2 1 2, 2 5 10. ಸೊ ಸಿ ಬಿಂದು ಏನಾಗಿರ್ತೈತಿ ಅಂತಂದ್ರ 4 5 ಆಗಿರ್ತೈತಿ. ಓಕೆ ರೈಟ್. ನಂತರ 21ನೆಯ ಪ್ರಶ್ನೆ ಏನದ ನೋಡ್ರಿ. 6 3 ಮತ್ತು 4 y ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 5 5 ಆದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ. ಸ್ವಲ್ಪ ಇದ್ರೊಳಗ ಟ್ವಿಸ್ಟ್ ಮಾಡೋಣ. ಏನ್ ಟ್ವಿಸ್ಟ್ ಮಾಡೇನ್ರಿ? ಮೊದ್ಲೇಕ ನಮಗೆ ಎರಡು ಬಿಂದುಗಳನ್ನ ಕೊಟ್ಟು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ರು. ಈಗ ಏನ್ ಹೇಳಕತ್ತಾರ್ರಿ? ನಿರ್ದೇಶಾಂಕನ ನಾನ್ ಕೊಡ್ತೇನೆ, ಇದ್ರೊಳಗ ನಾನೇನ್ ಮಾಡ್ತೀನಿ ಅಂದ್ರ ಇದ್ರೊಳಗ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಬೆಲೆಯನ್ನ ಕೊಡಲ್ಲ, ಆ ಬೆಲೆಯನ್ನ ನೀವು ಕಂಡುಹಿಡ್ರಿ ಅಂತ ಕೇಳಕತ್ತಾರೆ. ಸರಿನಾ? ರೈಟ್. ಸೊ ಮೊದ್ಲೇಗೆ ಏನ್ ಮಾಡ್ತೀನಿ ಅಂತಂದ್ರ ಅದನ್ನ ರೇಖೆಯನ್ನ ಬರ್ಕೊಂಡು ಆ ಎರಡು ಬಿಂದುಗಳನ್ನ ನಾ ಇಲ್ಲಿ ಗುರುತಿಸ್ತೇನ್ರಿ. ಮೊದಲನೇ ಬಿಂದು ಏನಪ್ಪಾ ಅಂದ್ರ 6 3 ಐತ್ರಿ. ಓಕೆ, ಇಲ್ಲಿ 6 3 ಐತಿ. ಇಲ್ಲಿ ಎರಡನೇ ಬಿಂದು ಎಷ್ಟೈತಿ ಅಂತಂದ್ರ 4 y ಐತಿ. ಓಕೆ, ಸೊ ಇದರ ಮಧ್ಯ ಬಿಂದು ಏನಾಗೈತಿ ಅಂತಂದ್ರೆ ಅದು 4 y ಐತಿ. ಕರೆಕ್ಟ್? ಇದೇನಂದ್ರೆ 5 ಐತಿ. ಸಾರಿ. ಓಕೆ, ಈ ಬಿಂದು 4 y ಐತಿ. ಆ ನಂತರ ಮಧ್ಯ ಬಿಂದು ಏನೈತಿ ಅಂತಂದ್ರೆ 5 5 ಐತಿ. ಹಾಗಾದ್ರೆ y ನ ಬೆಲೆಯನ್ನು ಕಂಡುಹಿಡಿರಿ. ಈ y ಬೆಲೆ ಕಂಡುಹಿಡಿರಿ ಅಂತ ಕೇಳಕತ್ತಾರೆ. ಓಕೆ ಸರಿ, ಈ ಎಕ್ಸ್ ನಿರ್ದೇಶಾಂಕ ಇದ್ರೊಳಗೆ ನಾನೇನಪ್ಪಾ ಅಂತಂದ್ರೆ ಎಕ್ಸ್ ನಿರ್ದೇಶಾಂಕವನ್ನ ನಾನು ತಗೊಳ್ಳಲ್ಲ, ಬರೀ y ನಿರ್ದೇಶಾಂಕವನ್ನ ಮಾತ್ರ ತಗೋತೇನ್ರಿ. ಓಕೆ, ಸೊ ಇದ್ರೊಳಗೆ y ನಿರ್ದೇಶಾಂಕ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ y1 ಪ್ಲಸ್ y2 ಬಾಗ್ಲೆ 2 ಆಗಿರ್ತೈತಿ. ಕರೆಕ್ಟಾ? ಸರಿ, ಯಾಕ್ರಿ ನಮ್ಗೆ ಎಕ್ಸ್ ಇದು ಇಲ್ಲಿ ಎಲ್ಲಾ ಬೆಲೆಗಳು ಗೊತ್ತಿದಾವ, ಇದೊಂದೇ ಗೊತ್ತಿಲ್ಲಲ್ಲ, ಅದ್ರ ಸಂಬಂಧ ನಾವು y ನಿರ್ದೇಶಾಂಕ ಅಷ್ಟೇ ಇಲ್ಲಿ ತಗೋತೀನಿ. ಓಕೆ, ಹಂಗಂದ್ರೆ y1 ಪ್ಲಸ್ y2 ಅಂದ್ರೆ ಇಲ್ಲಿ y ಅಂದ್ರೆ 3 ಐತ್ರಿ, ಇಲ್ಲಿ y ಅಂದ್ರೆ ಏನೈತಿ ಅಂದ್ರೆ y ನ ಐತಿ. ಓಕೆ, ಸೊ y1 ಅಂದ್ರೆ 3 ಐತಿ, y2 ಅಂದ್ರೆ y ಐತಿ. ಸೊ y ಬೆಲೆ ಏನೈತಿ ಅಂತಂದ್ರೆ 5 ಐತಿ. ಓಕೆ, 5 ಇಸ್ ಈಕ್ವಲ್ ಟು ಇಲ್ಲಿ x y ನಿರ್ದೇಶಾಂಕಗಳು ಇದಾವ, ಅದ್ರೊಳಗೆ y ನಿರ್ದೇಶಾಂಕವನ್ನ ತಗೊಳಿಕತ್ತೀವಿ. ಓಕೆ, y1 ಅಂದ್ರೆ 3, y2 ಅಂದ್ರೆ y. 3 ಪ್ಲಸ್ y ಬಾಗ್ಲೆ 2. ಇದು ಈ ಕಡೆ ಹೋದ್ರೆ ಏನಾಗುತ್ತೆ? ಬಾಗ್ಲೆ ಇದ್ದು ಈ ಕಡೆ ಹೋದ್ರೆ ಗುಂಡ್ಲೆ ಆಗುತ್ತೆ. ಇಸ್ ಈಕ್ವಲ್ ಟು 3 ಪ್ಲಸ್ y. 5 ಆಗ್ಲಿ 10, 3 ಈ ಕಡೆ ಬಂದ್ರಿ -3 ಇಸ್ ಈಕ್ವಲ್ ಟು y. ಅಂದ್ರೆ y ಬೆಲೆ ಏನಾಗುತ್ತೆ? 10 ಒಳಗೆ 3 ಹೋದ್ರೆ 7 ಬರ್ತೈತಿ. ಸೊ ಈ ಒಂದು ಎರಡನೇ ಬಿಂದು ಏನದಲ್ರಿ, ಇದ್ರ y ನಿರ್ದೇಶಾಂಕ ಏನಾಗಿರ್ತೈತಿ ಅಂತಂದ್ರ 7 ಆಗಿರ್ತೈತಿ. ಓಕೆನಾ? ರೈಟ್. ನಂತರ 22ನೆಯ
ಪ್ರಶ್ನೆ ಏನಂದ್ರೆ ನೋಡ್ರಿ, ax1y1 ಮತ್ತು bx2y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1 ಅನುಪಾತ m2 ಅನುಪಾತದಲ್ಲಿ ವಿಭಾಗಿಸುವ p ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇದು ಮತ್ತೆ ಸೂತ್ರದ ಮೇಲೆ ಏನಪ್ಪಾ ಅಂದ್ರೆ ಕೊಟ್ಟಿರುವಂತಹ ಪ್ರಶ್ನೆ ಏನ್ರಿ, ಇದು ಏನ್ರಿ ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಲ್ಲ ಅದು ಇದು. ಓಕೆನಾ, ರೈಟ್. ಇಲ್ಲಿ ಎ ಬಿಂದು ಐತಿ, ಇದೇನಂತಂದ್ರ x1 y1 ಐತಿ. ಈ ಬಿಂದು ಎರಡನೇ ಬಿಂದು ಏನೈತಿ ಅಂತಂದ್ರ x2 y2 ಐತಿ. ಸರಿನಾ, x1 y1 x2 y2 ಐತಿ. ಮತ್ತೆ ಇಲ್ಲಿ ಇನ್ನೊಂದು ನಡುವೆ ಒಂದು ಬಿಂದು ಐತಿ. ಇದೇನ್ ಮಾಡಕತ್ತೈತಿ ಅಂದ್ರೆ ಈ ರೇಖೆಯನ್ನ m1 ಅನುಪಾತ m2 ಅನುಪಾತದೊಳಗೆ ಏನ್ ಮಾಡ್ಲಿಕ್ಕತ್ತೈತ್ರಿ, ವಿಭಾಗಿಸಾಕತ್ತೈತಿ. ಹಾಗಾದ್ರೆ ಈ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ, ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ, ಈ ಕಡೆಯಿಂದ ಈ ಕಡೆ ಹೋಗ್ರಿ, ಆತರ ಈ ಕಡೆಯಿಂದ ಈ ಕಡೆ ಬರ್ರಿ. ಈ ರೀತಿಯಾಗಿ m1 x2 m1 x2 ಪ್ಲಸ್ m2 x1 ಬಾಗ್ಲೆ m1 ಪ್ಲಸ್ m2 ಆಗಿರ್ತೈತಿ. ಸರಿನಾ, ಇದು x ನಿರ್ದೇಶಾಂಕವಾದ್ರೆ y ನಿರ್ದೇಶಾಂಕ ಏನಾಗಿರ್ತೈತೆ, ಸೇಮ್ ಥಿಂಗ್. ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ, m1 ಗುಂಡ್ಲೆ m2 m1 ಗುಂಡ್ಲೆ y2 ಪ್ಲಸ್ m2 ಗುಂಡ್ಲೆ y1 ಡಿವೈಡೆಡ್ ಬೈ m1 ಪ್ಲಸ್ m2 ಆಗಿರ್ತೈತಿ. ಓಕೆ, ಸೊ ಈ ಒಂದು ಬಿಂದುವಿನ ನಿರ್ದೇಶಾಂಕಗಳು ಇದನ್ನ ಮಾಡಿದ್ರೆ ನಮ್ಗೆ ಏನಂತಂದ್ರೆ ಸಿಗ್ತಿರ್ತಾವ. ಇದನ್ನ ಮತ್ತೆ ಮೇಲೆ ಯಾವ್ದು ಲೆಕ್ಕ ಕೇಳಿಲ್ಲಲ್ರಿ, ಅದ್ರ ಮೇಲೆ ಲೆಕ್ಕ ಕೇಳಿದ್ರೆ ಅಂದ್ರೆ 2 ಮಾರ್ಕ್ಸ್ ಸಿಗ್ತಿರ್ತಾರೆ. ಓಕೆನಾ, ರೈಟ್. ನಂತರ 23ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ax1y1 ಮತ್ತು bx2y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ಅನುಪಾತದಲ್ಲಿ ವಿಭಾಗಿಸುವ p ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ. ಅದು ಇದು ಸೂತ್ರ, ಇದು ಪ್ರಶ್ನೆ ಸೇಮ್ ಐತಲ್ರಿ, ಅದು ಇದ್ರೊಳಗ ಏನಪ್ಪಾ ಅಂದ್ರೆ ಒಂದೇ ವ್ಯತ್ಯಾಸ ಐತಿ. ಇಲ್ಲಿ m1 ಅನುಪಾತ m2 ಅಂತ ಕೊಟ್ಟಿದ್ದ 22ನೇ ಪ್ರಶ್ನೆ ಒಳಗ, ಇದ್ರೊಳಗೆ ಏನ್ ಮಾಡಕತ್ತಾನ್ರಿ 1:1 ಅಂತ ಕೊಡಾಕತ್ತಾನ. ಹೌದಾ, ಹಾಗಾದ್ರೆ ಇದು ಏನಾಗುತ್ತೆ ಅಂತಂದ್ರ ಚಿತ್ರ ತಗೊಂಡ್ಬಿಡೋಣ ಅಂತ. ಓಕೆ, ಸೊ ಇದೇನಂತಂದ್ರೆ ax1 y1 ab ಅಂತ ಕೊಟ್ಟಿದಾರ. ಸರಿ, ab ಅಂತ ಕೊಟ್ಟಾರ. ಓಕೆ, bx2 y2 ಅದ. ಸೊ ಇಲ್ಲಿ p ಬಿಂದು ಐತಿ, ಇದೇನ್ ಮಾಡಕತ್ತೆ ಅಂದ್ರೆ ಆಂತರಿಕವಾಗಿ 1:1 ಏನಪ್ಪಾ ಅಂತಂದ್ರೆ ಇದನ್ನ ಅನುಪಾತದಲ್ಲಿ ವಿಭಾಗಿಸಾಕತ್ತೈತಿ. ಓಕೆ, ಸರಿ. ಇದರ ಒಂದು ನಿರ್ದೇಶಾಂಕಗಳು ಏನಾಗಿರ್ತಾವು ಅಂತಂದ್ರೆ ಇಲ್ಲಿ 1 ಹಾಕಿದೀವಿ ಅಂತಂದ್ರೆ ಇದು x2 ಆಗತ್ರಿ. 1 × x2 ಅಂದ್ರೆ x2 ಆಗುತ್ತಾ, ಇದು 1 × x1 ಅಂದ್ರೆ x1 ಆಗುತ್ತಾ. x2 ಪ್ಲಸ್ x1 ಅಥವಾ x1 ಪ್ಲಸ್ x2 ಅಂತ ಬರೀಬಹುದ್ರಿ. ಸರಿನಾ, x1 ಪ್ಲಸ್ x2 ಬಾಗ್ಲೆ 1 ಪ್ಲಸ್ 1 ಅಂದ್ರೆ ಏನ್ರಿ 2. ಓಕೆ, ಸೊ ಇಲ್ಲಿ m1 ಮತ್ತೆ m2 ಇದ್ರಲ್ಲಿ 1 ಹಾಕಿದ್ವಿ ಅಂದ್ರೆ ಇದೇನಾಗತ್ರಿ y1 ಪ್ಲಸ್ y2 ಬಾಗ್ಲೆ 1 ಪ್ಲಸ್ 1 ಅಂದ್ರೆ ಏನ್ರಿ 2. ಇದೇನಪ್ಪಾ ಅಂದ್ರೆ ಮತ್ತೆ ಏನ್ ಕೇಳ್ಯಾರ ಅಂತಂದ್ರೆ ಅವರು ಮಧ್ಯ ಬಿಂದುವಿನ ಸೂತ್ರವನ್ನೇ ಇನ್ನೊಂದು ಅರ್ಥದೊಳಗೆ ಕೇಳಿದ್ದಾರೆ. ಓಕೆನಾ, ರೈಟ್. ಇದನ್ನ ಪೌಸ್ ಮಾಡ್ಕೊಂಡು ಕೌಂಟ್ ಮಾಡ್ಕೊಡ್ರಿ. ಇದಿಷ್ಟು ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ 1 ಅಂಕದ ಪ್ರಶ್ನೆಗಳಾಗಿದ್ದು ರೀ. ಮುಂದಿನ ವಿಡಿಯೋದೊಳಗೆ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ. ಓಕೆನಾ, ಸೊ ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.